ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಎದ್ದಿದೆ. ಅಧಿಕಾರಕ್ಕೆ ಬಂದ ಕೇವಲ 2 ತಿಂಗಳಲ್ಲಿ ವಿಜಯ್ ಸರ್ಕಾರವನ್ನ ಉರುಳಿಸೋಕೆ ಸ್ಕೆಚ್ ಹಾಕಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಸರ್ಕಾರವನ್ನ ಉರುಳಿಸೋ ಸಂಚನ್ನು ನಾವು ವಿಫಲಗೊಳಿಸಿದೀವಿ ಅಂತ ತಮಿಳುನಾಡಿನ ಇಂಟೆಲಿಜೆನ್ಸ್ ಏಜೆನ್ಸಿ ಹೇಳಿದೆ. ಏಕಕಾಲಕ್ಕೆ ಟಿವಿಕೆನ 15 ಶಾಸಕರ ರಾಜೀನಾಮೆ ಕೊಡಿಸೋಕೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಿದೆ. ಮೊದಲು ಉತ್ತುಂಗರೈ ಕ್ಷೇತ್ರದ ಟಿವಿಕೆ ಶಾಸಕ ಎನ್ ಇಳಯರಾಜ ಕೊಟ್ಟಿದ್ದ ದೂರಿನ ಮೇರೆಗೆ ತಮಿಳುನಾಡು ಪೊಲೀಸರು ಈ ಬಗ್ಗೆ ತನಿಖೆ ಶುರು ಮಾಡಿದ್ರು. ನಂತರ ಈ ಕೇಸ್ನಲ್ಲಿ 3 ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಕನ್ಸಲ್ಟೆನ್ಸಿ ಸಂಸ್ಥೆಯ ಉದ್ಯೋಗಿ ಕೂಡ ಇದ್ದಾರೆ. ಇನ್ನು ಶಾಸಕ ಇಳಯರಾಜ ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಹಾಗೂ ನಮ್ಮ ಕೆಲ ಶಾಸಕರಿಗೆ ಕನ್ಸಲ್ಟೆನ್ಸಿ ಸಂಸ್ಥೆ ಉದ್ಯೋಗಿ ತಿರುವಕ್ಕರಸು ಬರೋಬ್ಬರಿ 35 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದ. ಸ್ಪೀಕರ್ ಜೆಸಿಡಿ ಪ್ರಭಾಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯ ಬೆಂಬಲಿಸೋಕೆ ಈ ಆಫರ್ ಕೊಟ್ಟಿದ್ರು. ಈ ವಿಚಾರ ಯಾರಿಗೂ ಹೇಳದಂತೆ ಬೆದರಿಕೆ ಕೂಡ ಹಾಕಲಾಗಿತ್ತು ಅಂತ ಇಳಯರಾಜ್ ಹೇಳಿದ್ದಾರೆ. ಇನ್ನು ಈ ಸಂಚಿನ ಆರೋಪ ಕೇಸ್ನಲ್ಲಿ ಡಿಎಂಕೆ ಹೆಸರು ಕೂಡ ಕೇಳಿಬಂದಿದೆ. ಬಂಧಿತರಲ್ಲಿ ಒಬ್ಬ ಡಿಎಂಕೆ ಶಾಸಕ ಸೆಂದಿಲ್ ಬಾಲಾಜಿ ಮತ್ತು ಅವರ ಸಹೋದರ ಅಶೋಕ್ಗೆ ಆಪ್ತರಾಗಿದ್ರು ಅಂತ ಗೊತ್ತಾಗಿದೆ. ಇನ್ನು ಈ ವಿಚಾರದ ಬಗ್ಗೆ ಟಿವಿಕೆ ಸಚಿವ ಸಿಟಿ ನಿರ್ಮಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಸೆಂದಿಲ್ ಬಾಲಾಜಿ ಆಪ್ತರು ಹಾಗೂ ಕರೂರು ಗ್ಯಾಂಗ್ ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಸರ್ಕಾರ ಕೆಡವೋಕೆ ಡಿಎಂಕೆಯೊಂದಿಗೆ ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಕೂಡ ಕೈ ಜೋಡಿಸಿದ್ದಾರೆ. ಎಂಕೆ ಸ್ಟಾಲಿನ್, ಉದಯನಿಧಿ ಸೂಚನೆ ಮೇರೆಗೆ ಬಾಲಾಜಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಟಿವಿಕೆ ನಾಯಕ ನಿರ್ಮಲ್ ಕುಮಾರ್ ಹೇಳಿದ್ದಾರೆ. ನಮ್ಮ ಶಾಸಕರಿಗೆ 10 ರಿಂದ 50 ಕೋಟಿ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇತ್ತ ಡಿಎಂಕೆ ವಕ್ತಾರ ಎ ಶರವಣನ್ ಈ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಸುಮ್ನೆ ತನಿಖೆಯ ಮಾಹಿತಿಯನ್ನ ಸೋರಿಕೆ ಮಾಡಿ ಟಿವಿಕೆ ಕತೆ ಕಟ್ತಾ ಇದೆ. ನಿಜಕ್ಕೂ ಸಾಕ್ಷ್ಯ ಇದ್ರೆ ಸೆಂದಿಲ್ ಬಾಲಾಜಿಯನ್ನ ಅರೆಸ್ಟ್ ಮಾಡಿ ಅಂತ ಡಿಎಂಕೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ವಿಜಯ್ ಪಾರ್ಟಿ ವಿರುದ್ಧವೇ ದೂರು ಕೊಟ್ಟಿದ್ದಾರೆ. ತಮ್ಮ ಪಾರ್ಟಿಯ 2 ಶಾಸಕರಿಗೆ ಲಂಚದ ಆಮಿಷ ಒಡ್ಡಿ ರಾಜೀನಾಮೆ ಕೊಡಿಸೋಕೆ ಟಿವಿಕೆ ಒಳಗೊಳಗೆ ಪ್ಲಾನ್ ಮಾಡ್ತಾ ಇದೆ. ಸೊ ಕ್ರಮ ತಗೊಳ್ಳಿ ಅಂತ ಹೇಳಿ ತಮಿಳುನಾಡು ರಾಜ್ಯಪಾಲರು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಡಿಎಂಕೆ ದೂರು ಕೊಟ್ಟಿದೆ. ಶಾಸಕರು ರಾಜೀನಾಮೆ ಕೊಟ್ರೆ ಬೈ ಎಲೆಕ್ಷನ್ ಖರ್ಚನ್ನ ವಿಜಯ್ ಅವರೇ ನೋಡ್ಕೊಳ್ತಾರೆ ಅನ್ನೋ ಆಫರ್ ಅನ್ನ ಕೂಡ ಕೊಡಲಾಗಿದೆ ಅಂತ ಡಿಎಂಕೆ ಆರೋಪಿಸಿದೆ. ಇದು ಅಧಿಕಾರ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಅಂತ ಡಿಎಂಕೆ ಹೇಳಿದೆ. ಇನ್ನು ಸರ್ಕಾರ ಉರುಳಿಸೋ ಪ್ರಯತ್ನದ ಸುದ್ದಿ ಬೆನ್ನಲ್ಲೇ ವಿಜಯ್ ತುರ್ತು ಮೀಟಿಂಗ್ ಮಾಡಿದ್ದಾರೆ. ತಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್, ಎಂಡಿಎಂಕೆ ಸೇರಿದ ಹಾಗೆ ವಿಜಯ್ ಮಿತ್ರರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ತಮಿಳುನಾಡು ಅಸೆಂಬ್ಲಿಯಲ್ಲಿ ಬಹುಮತಕ್ಕೆ 118 ಸೀಟ್ ಬೇಕು. ವಿಜಯ್ ಪಾರ್ಟಿ ಹತ್ರ 107 ಸೀಟ್ ಇದೆ. ಉಳಿದಂತೆ ಕಾಂಗ್ರೆಸ್ 5, ವಿಸಿಕೆ 2 ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2 ಸೀಟ್. ಉಳಿದಂತೆ ಸಿಪಿಐ ಮತ್ತು ಸಿಪಿಐಎಂ ತಲಾ 2 ಸ್ಥಾನಗಳನ್ನ ಹೊಂದಿವೆ. ಇವರು ಔಟ್ಸೈಡ್ ಸಪೋರ್ಟ್ ಕೊಟ್ಟಿದ್ದಾರೆ. ಒಬ್ರು ಇಂಡಿಪೆಂಡೆಂಟ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಏನೋ ಈ ಜುಲೈ ತಿಂಗಳಲ್ಲೂ ಕೂಡ ಮಳೆ ಕಮ್ಮಿ ಆಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಶಾಕಿಂಗ್ ಮಾಹಿತಿ ಕೊಟ್ಟಿದೆ. ಆಲ್ರೆಡಿ ಜೂನ್ ತಿಂಗಳಲ್ಲಿ 40% ಮಳೆ ಕಮ್ಮಿಯಾಗಿದೆ. ಈಗ ಮತ್ತೆ ವಾಡಿಕೆಗಿಂತ 6% ಕಮ್ಮಿ, ಅಂದ್ರೆ 94%ಕ್ಕಿಂತ ಕಮ್ಮಿ ಮಳೆ ಆಗಬಹುದು ಅಂತ ಹೇಳಿದೆ. ಪ್ಯಾಸಿಫಿಕ್ ಸಾಗರದಲ್ಲಿ ಎಲ್ ನಿನ್ಯೋ ಎಫೆಕ್ಟ್ ಸ್ಟ್ರಾಂಗ್ ಆಗ್ತಿರೋದೇ ಮಳೆ ಕೊರತೆಗೆ ಮುಖ್ಯ ಕಾರಣ. 1971ರಿಂದ 2020ರವರೆಗಿನ ಡೇಟಾ ನೋಡಿದ್ರೆ ಜುಲೈನಲ್ಲಿ ನಾರ್ಮಲ್ 280 mm ಮಳೆ ಆಗಬೇಕಾಗಿತ್ತು. ಆದ್ರೆ ಈಗ ಮೋಡಗಳನ್ನೆಲ್ಲ ನೋಡಿದ್ರೂ ಕೂಡ 263 ಮಿಲಿಮೀಟರ್ ಮಳೆ ಆಗಬಹುದು. 20 mm ಹೆಚ್ಚು ಕಮ್ಮಿ ಮಳೆ ಕಮ್ಮಿ ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ದೇಶದಲ್ಲಿ ಒಟ್ಟಾರೆ ಮಳೆ ಕುಸಿತ ಆದ್ರೂ ಕೂಡ ಕರ್ನಾಟಕದಲ್ಲೂ ಕೆಲ ಕಡೆ ಮಳೆನೇ ಇಲ್ಲ ಅಂದ್ರೂ ಕೂಡ ಕರ್ನಾಟಕದ ಇನ್ನೊಂದಷ್ಟು ಜಾಗಗಳಲ್ಲಿ ಜೋರು ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಂಗಳವಾರ ರಾತ್ರಿ ಸುರಿದ ಮಳೆಗೆ ಮಂಗಳೂರಿನ ನಾಗೂರಿ ಅನ್ನೋ ಕಡೆ ಭೂಕುಸಿತ ಉಂಟಾಗಿದೆ. 3 ಪ್ರಾಣ ಹೋಗಿದೆ. ಈ 3 ಕೂಡ ಬಿಹಾರ ಮೂಲದವರು ಅಂತ ಗೊತ್ತಾಗಿದೆ. ಇನ್ನು ದೇಶದ ಗ್ರಾಮೀಣ ಜನರ ಪಾಲಿಗೆ ದೊಡ್ಡ ಬದಲಾವಣೆಯ ದಿನ. ಕಳೆದ 20 ವರ್ಷಗಳಿಂದ ಜಾರಿಯಲ್ಲಿದ್ದ ನರೇಗಾ ಯೋಜನೆ ಅಧಿಕೃತವಾಗಿ ರದ್ದಾಗಿದೆ. ಅದರ ಬದಲಿಗೆ ಹೊಸ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ಬಂದಿದೆ. ಇದಕ್ಕಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಹೊಸ ಕಾನೂನಿನಲ್ಲಿ ಆಗಿರೋ ಚೇಂಜಸ್ ನೋಡೋದಾದ್ರೆ, ಹಳೆಯ ನರೇಗಾ ಯೋಜನೆಯಲ್ಲಿ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು. ಆದರೆ ಈಗ ಹೊಸ ಯೋಜನೆಯಡಿ ಕನಿಷ್ಠ 125 ದಿನಗಳ ಉದ್ಯೋಗ ಖಾತ್ರಿ ಕೊಡಲಾಗುತ್ತೆ. ಹಿಂದೆ ಕೆಲಸ ಬೇಕು ಅಂದಾಗ ಕಾರ್ಮಿಕರು ಬೇಡಿಕೆ ಇಡ್ತಾ ಇದ್ರು. ಅದರ ಆಧಾರದ ಮೇಲೆ ಕೆಲಸ ಇರಲಿ ಇಲ್ಲದೆ ಇರಲಿ ಹೋಟೆಲ್ ಬಿಲ್ಲಿಂಗ್ ಅಂತೂ ಆಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಮುಂಚಿತವಾಗಿಯೇ ಹಳ್ಳಿಗಳ ಅಭಿವೃದ್ಧಿಗೆ ಪ್ಲಾನ್ ಮಾಡಿ ಕೆಲಸವನ್ನ ಕೊಡಲಾಗುತ್ತೆ. ರಸ್ತೆ, ನೀರಾವರಿ, ನೀರು ಸಂರಕ್ಷಣೆ ಕಾಮಗಾರಿಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಶಾಶ್ವತ ಆಸ್ತಿಗಳನ್ನ ನಿರ್ಮಾಣ ಮಾಡೋ ಗುರಿ ಇದೆ. ಜೊತೆಗೆ ನಿಗದಿತ ಟೈಮ್ನ ಒಳಗಡೆ ಕೆಲಸ ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಹೊಸ ಕಾನೂನು ಅಡಿಯಲ್ಲಿ ನಿರುದ್ಯೋಗ ಭತ್ಯೆ ಕೊಡೋಕು ಕೂಡ ಅವಕಾಶ ಇದೆ. ಇನ್ನು ಹೊಸ ಯೋಜನೆ ಅಡಿಯಲ್ಲಿ ಕಾರ್ಮಿಕರ ದಿನಗೂಲಿಯನ್ನ 300 ರಿಂದ 409 ರೂಪಾಯಿ ರೇಂಜ್ ನಲ್ಲಿ ಇಡಲಾಗಿದೆ. ಕರ್ನಾಟಕದಲ್ಲಿ ಪ್ರತಿದಿನಕ್ಕೆ 382 ರೂಪಾಯಿ ಕೂಲಿ ಸಿಗುತ್ತೆ. ಆಯಾ ರಾಜ್ಯದ ಹಣದುಬ್ಬರ ಹಾಗೂ ಸರಾಸರಿ ಕೂಲಿ ಲೆಕ್ಕ ನೋಡಿ
ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮುಂಚೆ ಸ್ವಲ್ಪ ಕಮ್ಮಿನೇ ಇತ್ತು, 349 ರೂಪಾಯಿ 370 ರೂಪಾಯಿ ಎಲ್ಲ ಸಿಗ್ತಾ ಇತ್ತು, ಸ್ವಲ್ಪ ಜಾಸ್ತಿನೇ ಆಗಿದೆ ಈಗ. ಏನೋ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್. ಜುಲೈ 1ರಿಂದ ಮನೆ ಪರಿಶೀಲನೆ ಕೆಲಸ ಶುರುವಾಗುತ್ತೆ. ಎಸ್ಕಾಂ ಸಿಬ್ಬಂದಿ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಗೃಹ ಜ್ಯೋತಿ ಯೋಜನೆಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್, ಫೋಟೋ, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನ ತೋರಿಸಬೇಕು. ಹಾಗೆ ವಿದ್ಯುತ್ ಪಾವತಿ ಬಿಲ್, ಜಾತಿ ಪ್ರಮಾಣ ಪತ್ರ ಮತ್ತು ಬಾಡಿಗೆ ಮನೆಯಲ್ಲಿದ್ರೆ ರೆಂಟಲ್ ಅಗ್ರಿಮೆಂಟ್ ತೋರಿಸಬೇಕು. ಏನೋ ಸ್ನೇಹಿತರೆ, ಪುರಿ ಜಗನ್ನಾಥ, ವಿರಾಜದೇವಿ ಶಕ್ತಿಪೀಠ, ತಾರಾತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿ ಕೇವ್ ಸೇರಿ ಎಲ್ಲಾ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಸೇಫ್ ಆಗಿ ಕರ್ಕೊಂಡ್ಬಂದು ತಲುಪಿಸ್ತಾರೆ. ನೀವು ಇಡೀ ಫ್ಯಾಮಿಲಿ ಸಮೇತ ಹೋಗಿ ಬರ್ಬೋದು, ಸಿಂಗಲ್ ಆದ್ರೂ ಕೂಡ ಹೋಗ್ಬೋದು, ಯಾಕಂದ್ರೆ ಗ್ರೂಪ್ ನಲ್ಲಿ ಇವರು ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಮತ್ತೊಂದ್ ಕಡೆ ವಾಲ್ಮೀಕಿ ಹಗರಣದ ತನಿಖೆ ಮಾಡುತ್ತಿರೋ ಸಿಬಿಐಗೆ ಮುಂಬೈ ಲಿಂಕ್ ಸಿಕ್ಕಿದೆ. ಸಚಿವ ಬಿ ನಾಗೇಂದ್ರ ಮುಂಬೈ ಆಪ್ತರು ಹಾಗೂ ಶೆಲ್ ಕಂಪನಿಗಳಿಗೆ ದುಡ್ಡು ಕಳಿಸಿದ್ದಾರೆ ಅಂತ ಸಿಬಿಐ ಆರೋಪಿಸಿದೆ. 3,30,00,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಮುಖ್ಯವಾಗಿ ಮುಂಬೈ ಮೂಲದ 43 ವರ್ಷದ ರಾಣಿ ನರಸಿಂಗ್ ಮೋದಿ ಹಾಗೂ 29 ವರ್ಷದ ನೇಹಾ ಕಲಂ ಮನ್ಸೂರಿ ಅನ್ನೋರಿಗೆ ಹಣ ಹೋಗಿದೆ. ಇವರು ನಡೆಸ್ತಾ ಇದ್ದ ಕಂಪನಿಗಳಿಗೆ ಈ ದುಡ್ಡು ಹೋಗಿದೆ ಅಂತ ಸಿಬಿಐ ಹೇಳಿದೆ. ಈ ಹಗರಣ 2024 ಫೆಬ್ರವರಿ 21ನೇ ತಾರೀಕಿನಿಂದ ಮೇ 21ರವರೆಗೆ ನಡೆದಿದೆ. ಈಗ ಆಲ್ರೆಡಿ ಸಿಬಿಐ ನಾಗೇಂದ್ರ ಸೇರಿದ ಹಾಗೆ 16 ಜನರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಡ ಬ್ರೋ ಅನ್ನೋ ಹೊಸ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. 2028ರ ಒಳಗಡೆ ರಾಜ್ಯವನ್ನ ಕಂಪ್ಲೀಟ್ ಆಗಿ ನಶಾ ಮುಕ್ತ ಮಾಡೋಕೆ ಅಭಿಯಾನ. ಹೆಸರು ಚೆನ್ನಾಗಿದೆ, ಏನೋ ಒಂಥರ ಹೊಸ ಯೂತ್ಫುಲ್ ಫೀಲ್ ಇದೆ ಇವರ ವರ್ಡಿಂಗ್ ಅಲ್ಲೂ ಕೂಡ. ಬೇಡ ಬ್ರೋ ಅಂತೆ. ಫ್ರೆಂಡ್ಸ್ ಎಷ್ಟೇ ಪ್ರೆಷರ್ ಹಾಕಿದ್ರು ಸ್ಟೂಡೆಂಟ್ಸ್ ಈ ಕೆಟ್ಟ ಚಟಗಳ ಕಡೆಗೆ ಹೋಗಬಾರದು. ಹಾಗೆ ಪೋಷಕರು ಸಮಾಜಕ್ಕೆ ಹೆದರಿ ಮಕ್ಕಳಿಗೆ ಅಡಿಕ್ಷನ್ ಇರೋದನ್ನ ಮುಚ್ಚಿಡದೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಸಿಎಂ ಹೇಳಿದ್ದಾರೆ. ನಶಾ ಜಾಲದ ಬಗ್ಗೆ ಸೀಕ್ರೆಟ್ ಆಗಿ ಮಾಹಿತಿ ಕೊಟ್ರೆ ಪೊಲೀಸ್ ಇಲಾಖೆಯಿಂದ ಬಹುಮಾನ ಕೊಡ್ತೀವಿ, ಅಂತವರ ಹೆಸರನ್ನ ಕೂಡ ಗುಪ್ತವಾಗಿಡ್ತೀವಿ ಅಂತಲೂ ಸಿಎಂ ಅನೌನ್ಸ್ ಮಾಡಿದ್ದಾರೆ. ಇನ್ನು ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮಾತನಾಡಿ ನಶಾ ವಸ್ತು ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನ ಅಳವಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಬೇರೆ ಇಲಾಖೆಗಳೊಂದಿಗೆ ಸೇರಿ ಆಪರೇಷನ್ ರೈಸ್ ಅಂದ್ರೆ ರಿಫ್ಯೂಸ್, ರಿಫಾರ್ಮ್, ಸಪೋರ್ಟ್, ಎಂಪವರ್ ಅನ್ನೋ ಕಾರ್ಯಕ್ರಮ ಕೂಡ ಶುರು ಮಾಡ್ತಾ ಇದೀವಿ ಅಂತ ಗೃಹ ಮಂತ್ರಿ ಹೇಳಿದ್ದಾರೆ. ತುಂಬಾ ಒಳ್ಳೆ ಬೆಳವಣಿಗೆ. ಇದ್ರ ಕಡೆ ಕೂಡ ಫೋಕಸ್ ಮಾಡಲೇಬೇಕಾಗಿರೋ ವಿಚಾರ ಇದು, ಯಾವುದೋ ಸೈಡ್ ವಿಚಾರ ಅಲ್ಲ ಇದು. ಕೇಂದ್ರದಲ್ಲಿ ಅಮಿತ್ ಶಾ ಅವರು ಕೂಡ 2029ರ ವೇಳೆಗೆ ನಶಾ ಮುಕ್ತ ಸೊಸೈಟಿ ದೇಶ ಮಾಡಬೇಕು ಅನ್ನೋ ಗುರಿ ಇದೆ. ನಕ್ಸಲಿಸಂ ಮುಗಿಸಿದ ಬಳಿಕ ಇದೇ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈ ಮಹತ್ವದ ಘೋಷಣೆ ಮಾಡಿದೆ. ಈ ಎಲ್ಲ ಸೇರ್ಬಿಟ್ಟು ಆ ದರಿದ್ರವನ್ನ ಫಸ್ಟ್ ಮುಗಿಸಿ ದಯವಿಟ್ಟು. ಒಳ್ಳೆ ಕೆಲಸ. ಏನೋ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದರಲ್ಲಿ ನಟಿ ಕಿಯಾರಾ ಅಡ್ವಾಣಿ, ನಯನತಾರಾ, ರುಕ್ಮಿಣಿ ವಸಂತ್, ಹುಮಾ ಖುರೇಶಿ, ತಾರಾ ಸುತಾರಿಯಂತಹ ದೊಡ್ಡ ತಾರಾಗಣ ಕಾಣಿಸ್ಕೊಂಡಿದೆ. ರಿಲೀಸ್ ಆದ ಎಲ್ಲ ಭಾಷೆಗಳಲ್ಲೂ ಸಿಕ್ಕಾಪಟ್ಟೆ ವ್ಯೂಸ್ ಅಂತೂ ಪಡ್ಕೊಳ್ತಾ ಇದೆ. ಅಗೇನ್ ಮೊದಲ 2 ಟೀಸರಲ್ಲಿ ಏನು ನೀವು ಥೀಮ್ ನೋಡಿದ್ರಿ, ಯಾವ ಅಭಿರುಚಿ ನೋಡಿದ್ರಿ, ಅದೇ ಅದ್ಭುತ ಅಭಿರುಚಿಯೊಂದಿಗೆ ಸಿನಿಮಾವನ್ನ ಮಾಡಲಾಗಿದೆ. ಒಂದು ಪ್ಯಾಟ್ರನ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಕಡೆ ಯಶ್ ಎಲ್ಲರನ್ನೂ ಕೂಡ ಬನ್ನಿ ಫೈಟ್ ಮಾಡೋಣ ಬನ್ನಿ ಅಂತ ಕರೆಯೋದು ನಿಮಗೆ ಎಲ್ಲ ಕಡೆ ಕಾಣಿಸುತ್ತೆ. ಇದರಲ್ಲೂ ಕೂಡ ಕಂಡಿದೆ. ಜೊತೆಗೆ ಇದರಲ್ಲಿರೋ ನಟಿಯರು ಬಾರಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೂ ಕೂಡ ಬಂದೂಕನ್ನು ಹಿಡ್ಕೊಂಡು ಅದನ್ನು ಬಾಯಿಗೆ ಹಾಕೊಳ್ಳೋದು, ಫೈಟ್ ಮಾಡೋಕ್ಕೆ ಬರಬೇಕಾದ್ರೆ ಕೊಡ್ಲಿಲಿ ಕಡಿಯೋಣ ಅಂತ ಬರೋ ಟೈಮ್ನಲ್ಲೂ ಕೂಡ ಆ ಕೊಡ್ಲಿನ ನೆಕ್ಕೋದು, ಆಮೇಲೆ ಯಶ್ ಅವ್ರಿಗೆ ಶೂಟ್ ಮಾಡೋಕ್ಕೆ ಬರೋ ಟೈಮ್ನಲ್ಲೂ ಕೂಡ ಅದು ಶೂಟ್ ಮಾಡೋದು ಹೋಗಿ ಲಾಸ್ಟಿಗೆ ಕಾಲಿಗೆ ಗುಂಡೆಟ್ ತಿಂದು ಲಾಸ್ಟಿಗೆ ಸೀದಾ ಹೋಗಿ ಯಶ್ರ ಬಂದೂಕಿಗೆ ಬಾಯಿ ಹಾಕೋದು, ಈ ರೀತಿಯೇ ತೋರಿಸಲಾಗಿದೆ ಈ ಟೀಸರ್ನಲ್ಲಿ. ಆ ಟ್ರೆಂಡನ್ನು ಹಿಡ್ಕೊಂಡಂಗೆ ಕಾಣಿಸ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಆ್ಯಂಡ್ ಅದರ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಫುಲ್ ಮಾಸ್ ಅಂತೆ, ಮಕ್ಕಳನ್ನ ದೂರ ಇರಬೇಕಂತೆ, ಪೇರೆಂಟ್ಸ್ ಅವ್ರ ಮಕ್ಕಳನ್ನ ದೂರ ಇಡಬೇಕಂತೆ, ಗ್ರ್ಯಾಂಡ್ ಪೇರೆಂಟ್ಸ್ ಅವ್ರದ್ದೇ ರಿಸ್ಕಲ್ಲಿ ಇದನ್ನು ನೋಡ್ಬೋದಂತೆ. ನೀವು ನೋಡಿದ್ರ ನಿಮಗೇನು ಅನ್ನಿಸ್ತು ಇದನ್ನು ನೋಡಿದಾಗ? ಟಾಕ್ಸಿಕ್ ಹೇಗನ್ನಿಸ್ತು ನಿಮಗೆ? ನಿಮ್ಮ ಫೀಲಿಂಗ್ ಏನು ನೋಡಿದಾಗ ಅದನ್ನು ಕಾಮೆಂಟ್ ಮಾಡಿ ನೀವು ತಿಳಿಸ್ಬೋದು ಸ್ನೇಹಿತರೆ. ಭಾರಿ ಅದ್ಭುತ. ಟೀಸರ್ಗಳೇ ಹಿಂಗಾದ್ಮೇಲೆ 3-4 ಟೀಸರ್ ಬಂತಲ್ಲ ಈಗ, ಇದರಲ್ಲೇ ಇಷ್ಟೊಂದು ಅದ್ಭುತ ಅಂತ ಆದರೆ ಏನು ಟ್ರೈಲರ್ ಬಂದಾಗ ಅದಿನ್ನೆಷ್ಟು ಅದ್ಭುತ ಇರ್ಬೋದು, ಸಿನಿಮಾ ಬಂದಾಗ ಅದೆಷ್ಟು ಅದ್ಭುತ ಇರಬಹುದು ಅನ್ನೋ ಕುತೂಹಲ ಈಗಿದೆ ಅಷ್ಟೇ. ಏನೋ ಬೆಂಗಳೂರಲ್ಲಿ ಬುಲ್ಡೋಸರ್ ಆಕ್ಷನ್ ಶುರುವಾಗಿದೆ. ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ಮೇಲಿದ್ದ ಅಂಗಡಿಗಳು ಹಾಗೂ ಕಟ್ಟಡ ಕಾಮಗಾರಿಗಳನ್ನು ತೆರವುಗೊಳಿಸಲಾಗ್ತಿದೆ. ಇದಕ್ಕೆ ಸ್ಥಳೀಯರು, ಮನೆ ಕಳ್ಕೊಂಡಿರೋರು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ಒಳ್ಳೆ ಕೆಲಸ, ಫುಟ್ಪಾತ್ ತೆರವು ಮಾಡಿ ಅಂತ ಹೇಳಿ ಸ್ವಾಗತ ಮಾಡಿದವರು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಫುಟ್ಪಾತ್ ಇರಲೇಬೇಕು ಅಂತ, ಫಂಡಮೆಂಟಲ್ ರೈಟ್ಸ್ ಅಂತ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆ, ಆದರೆ ನಾವು 2,000 ಕಿಲೋಮೀಟರ್ ಮಾತ್ರ ತೆರವು ಮಾಡ್ತಾ ಇದ್ದೀವಿ.
ಹೆಚ್ಚು ಜನ ಓಡಾಡೋ ಕಡೆ ಮಾತ್ರ ಅನಿವಾರ್ಯವಾಗಿ ತೆರವು ಮಾಡಲೇಬೇಕಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ದಾವಣಗೆರೆಯ ಹರಿಹರದಲ್ಲಿ ಅರೆಸ್ಟ್ ಆಗಿರೋ ಶಂಕಿತ ಉಗ್ರ ಸುಹೇಲ್ ಕ್ಯಾಮೆರಾಗಳಿಗೆ ವಾರ್ನಿಂಗ್ಸ್ ಅನ್ನೇ ತೋರ್ಬೆರಳು ತೋರಿಸಿ ಉದ್ದಟತನವನ್ನು ತೋರಿಸಿದ್ದಾನೆ. ಹರಿಹರದ ಹಾಸ್ಪಿಟಲ್ಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡ್ಬಂದಾಗ ಕ್ಯಾಮೆರಾಗಳ ಮುಂದೆ ಕೈ ಬೀಸಿ ಈ ಥರ ವಾರ್ನಿಂಗ್ ಕೊಡೋ ಥರ ಸಿಗ್ನಲ್ ತೋರಿಸಿದ್ದಾನೆ. ಶಂಕಿತ ಉಗ್ರನ ಈ ರೀತಿಯ ಅಹಂಕಾರದ ವರ್ತನೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ NIA ಈತನನ್ನ ಹಿಡ್ಕೊಂಡು ಗ್ರಿಲ್ ಮಾಡ್ತಿದೆ. ಹಾವೇರಿ ಜಿಲ್ಲೆ ನರೇಗಲ್ ಗ್ರಾಮದಲ್ಲಿ ನಡೆದಿದ್ದ ಕೋಮು ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರತಿ ದೂರು ದಾಖಲಾಗಿದೆ. 24 ಹಿಂದೂ ಯುವಕರು ಮತ್ತು 26 ಮುಸ್ಲಿಂ ಯುವಕರ ವಿರುದ್ಧ ಕೇಸ್ ಆಗಿದೆ. ಹೋರಿ ಓಡಿಸೋ ಸ್ಪರ್ಧೆ ವೇಳೆ ಹಿಂದೂ ಯುವಕರು ಮಸೀದಿ ಒಳಗಡೆ ಪಟಾಕಿ ಸಿಡಿಸಿದ್ರು ಅಂತ ಹೇಳಿ ಗಲಾಟೆ ಶುರುವಾಗಿತ್ತು. ಗಲಾಟೆ ವಿಕೋಪಕ್ಕೂ ಕೂಡ ಹೋಗಿ ಪರಸ್ಪರ ಹೊಡೆದಾಟ ಆಗಿತ್ತು. ಈ ವೇಳೆ 8 ಜನ ಗಾಯಗೊಂಡಿದ್ರು. ಈ ಘಟನೆ ಬಳಿಕ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಪ್ರಕರಣ ರಾಜಕೀಯ ರೂಪ ಪಡ್ಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನರೇಗಲ್ ಗ್ರಾಮಕ್ಕೆ ಭೇಟಿ ನೀಡಿ ಗಾಯಾಳುಗಳ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಘಟನೆ ಆಗಿ ಇಷ್ಟೊತ್ತಾದರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ನಾವು ಪಾಕಿಸ್ತಾನದಲ್ಲಿದ್ದೀವಾ ಅಥವಾ ಭಾರತದಲ್ಲಿದ್ದೀವಾ? ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಭಾರಿ ಪರ ವಿರುದ್ಧದ ನಡುವೆ ಕೂಡ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೊಸ FCRA ಪೋರ್ಟಲ್ ಲಾಂಚ್ ಮಾಡಿದ್ದಾರೆ. ಇದರಿಂದ NGOಗಳು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂದರೆ 2010 FCRA ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ, ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳ್ಳೋಕೆ ಹಾಗೂ ಡೀಟೇಲ್ಸ್ ಫೈಲ್ ಮಾಡೋಕೆ ಡಿಜಿಟಲ್ ವ್ಯವಸ್ಥೆ ಸಿಕ್ಕಿದೆ. FCRA 2.0 ಪೋರ್ಟಲ್ ಅನ್ನು ಆಧಾರ್, ಪ್ಯಾನ್ ಕಾರ್ಡ್ ಹಾಗೂ ದರ್ಪಣ್ ಡೇಟಾಬೇಸ್ ಜೊತೆಗೆ ಲಿಂಕ್ ಮಾಡಲಾಗಿದೆ. ಇದರಿಂದ ವಿದೇಶಗಳಿಂದ ಬರೋ ಫಂಡ್ಸ್ ಅನ್ನ ರಿಯಲ್ ಟೈಮ್ನಲ್ಲಿ ಮಾನಿಟರ್ ಮಾಡೋಕೆ ಮತ್ತು ಸರ್ಕಾರದ ಕ್ರಮಗಳನ್ನು ಈಸಿಯಾಗಿ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಹಾಗೆ ಅಮಿತ್ ಶಾ ಅವರು OCI ಕಾರ್ಡ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇದರಿಂದ ವಿದೇಶಗಳಲ್ಲಿರೋ ಭಾರತೀಯರು OCI ಸೇವೆಗಳನ್ನು, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಸೇವೆಗಳನ್ನು ಆನ್ಲೈನ್ನಲ್ಲೇ ಪಡಿಬೋದು. ಅಂದರೆ ಅಪ್ಲಿಕೇಶನ್ ಹಾಕೋದು, ಡಾಕ್ಯುಮೆಂಟ್ಸ್ ಕೊಡೋದು ಹಾಗೂ ಅಪ್ರೂವಲ್ ಆದಮೇಲೆ ಡಿಜಿಟಲ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆನ್ಲೈನ್ನಲ್ಲೇ ಅವಕಾಶ ಇದೆ. ಈ ಹೊಸ ಫೆಸಿಲಿಟಿಯಿಂದ ಪ್ರಪಂಚದಾದ್ಯಂತ ಇರೋ 50 ಲಕ್ಷ OCI ಕಾರ್ಡ್ ಹೋಲ್ಡರ್ಸ್ಗೆ ಲಾಭ ಆಗುತ್ತೆ. ಅಯೋಧ್ಯೆ ರಾಮ ಮಂದಿರದಿಂದ ಜನರು ಭಕ್ತಿಯಿಂದ ದೇಣಿಗೆ ಕೊಟ್ಟಿದ್ದ ಕಾಣಿಕೆ ಹಣವನ್ನು ವಾಶ್ರೂಮ್ನಲ್ಲಿ ಕದ್ದಿಟ್ಟಿದ್ದೆ ಅಂತ ಕಳ್ಳ ಆರೋಪಿ ಒಪ್ಕೊಂಡಿದ್ದಾನೆ. ಅರೆಸ್ಟ್ ಆಗಿರೋ 8 ಜನರಲ್ಲಿ ಒಬ್ಬನಾಗಿರೋ ಅವಿನಾಶ್ ಶುಕ್ಲಾನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವೇಳೆ ಕೋಟ್ಯಂತರ ಹಣವನ್ನ ಕದ್ದಿರೋದನ್ನ ಒಪ್ಕೊಂಡಿದ್ದಾನಿತ. ಕದ್ದ ಹಣವನ್ನ ಮೊದಲು ವಾಶ್ರೂಮ್ಗಳಲ್ಲಿ ಬಚ್ಚಿಟ್ಟು ಆಮೇಲೆ ಅಲ್ಲಿಂದ ಹೊರಗೆ ಸಾಗಿಸ್ತಾ ಇದ್ವಿ ಅಂತ ಬಾಯ್ಬಿಟ್ಟಿದ್ದಾನೆ. ಹಾಗೆ ಒಬ್ರು ಹಣ ಕದಿಯುವಾಗ ಉಳಿದವರು ಅವರ ಸುತ್ತ ಕವರ್ ಮಾಡ್ತಾ ಇದ್ರು. ಕ್ಯಾಮರಾಗಳು ಎಲ್ಲೆಲ್ಲಿವೆ ಅಂತ ಹೇಳಿ ಮೊದಲೇ ಗೊತ್ತಿದ್ದರಿಂದ ಅದರ ಕಣ್ಣಿಗೆ ಬೀಳದ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ವಿ. CCTV ಕಂಟ್ರೋಲ್ ರೂಮ್ನಲ್ಲಿದ್ದವರು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಹಾಗೆ ಟ್ರಸ್ಟ್ನವರಿಗೆ ಕ್ಲೋಸ್ ಆಗಿದ್ರಿಂದ ಯಾರು ಡೌಟ್ ಪಡ್ತಾ ಇರಲಿಲ್ಲ ಅಂತ ಆರೋಪಿ ಶುಕ್ಲಾ ಬಾಯ್ಬಿಟ್ಟಿದ್ದಾನೆ. ಸದ್ಯ ಪೊಲೀಸರು ಈ ದುಡ್ಡಿನ ಲೆಕ್ಕಾಚಾರದ ಬಗ್ಗೆ ಮತ್ತೆ ಇದರಲ್ಲಿ ಇನ್ಯಾರಾದರೂ ಭಾಗಿಯಾಗಿದ್ದಾರಾ ಅಂತ ಹೇಳಿ ಜಾಲಾಡ್ತಾ ಇದ್ದಾರೆ. ತಮಿಳುನಾಡಿನ ವಿಜಯ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಗೋ ಹತ್ಯೆ ನಿಷೇಧ ಆದೇಶವನ್ನ ಪ್ರಶ್ನಿಸಿ ಅರ್ಜಿ ಹಾಕಿದೆ. ಹೈಕೋರ್ಟ್ ಆದೇಶ 1958ರ ಕಾಯ್ದೆಯ ವ್ಯಾಪ್ತಿಯನ್ನ ಮೀರಿದೆ ಅಂತ ವಿಜಯ್ ಸರ್ಕಾರ ವಾದಿಸಿದೆ. ಹಳೆ ಕಾಯ್ದೆ ಪ್ರಕಾರ ಕೆಲ ಕಂಡೀಷನ್ಸ್ ಮೇರೆಗೆ ಗೋ ಹತ್ಯೆಗೆ ಅವಕಾಶ ಇದೆ ಅಂತ ವಿಜಯ್ ಸರ್ಕಾರ ವಾದ ಮಾಡಿದೆ. ಕಳೆದ ಮೇ 27ನೇ ತಾರೀಕು ಮದ್ರಾಸ್ ಹೈಕೋರ್ಟ್ ಈ ಆದೇಶ ಹೊರಡಿಸಿತ್ತು. ಬಕ್ರೀದ್ ಅಥವಾ ಬೇರೆ ಯಾವುದೇ ದಿನ ಗೋ ಹತ್ಯೆ ಮಾಡುವಂತಿಲ್ಲ. ನಿಗದಿತ ಕಸಾಯಿಖಾನೆಗಳಲ್ಲಿ ಮಾತ್ರ ಪ್ರಾಣಿ ವಧೆ ಮಾಡಬಹುದು. ಇಸ್ಲಾಂನ ಆಚರಣೆಯಲ್ಲಿ ಪ್ರಾಣಿ ವಧೆ ಕಡ್ಡಾಯ ಆಚರಣೆ ಅಲ್ಲ ಅಂತ ಹೇಳಿತ್ತು. ವೆನೆಜುವೆಲಾದಲ್ಲಿ ಮೃತಪಟ್ಟಿದ್ದ ಭಾರತೀಯ ನಾವಿಕನ ಮೃತದೇಹ ನೋಡಿ ಕುಟುಂಬಸ್ಥರು ಬೆಚ್ಚಿಬಿದ್ದಿದ್ದಾರೆ. ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಘಟನೆ. ಮೃತದೇಹದಲ್ಲಿದ್ದ ಮೆದುಳು, ಹೃದಯ, ಶ್ವಾಸಕೋಶ, ಕಿಡ್ನಿ ಸೇರಿದ ಹಾಗೆ ಎಲ್ಲ ಪ್ರಮುಖ ಒಳ ಅಂಗಗಳು ಕಾಣೆಯಾಗಿವೆ. ಈ ನಾವಿಕನ ಹೆಸರು ರಾಕೇಶ್ ಚೌಹಾಣ್. ಯುಪಿಯ ದಿಯೋರಿಯಾ ಮೂಲದವರು. ವೆನೆಜುವೆಲಾದ ಹಡಗೊಂದರಲ್ಲಿ ಮರೈನ್ ಫಿಟ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೇ 7ನೇ ತಾರೀಕು ರಾಕೇಶ್ ಹಡಗಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಅಂತ ಹೇಳಿ ಕಂಪನಿ ಹೇಳಿತ್ತು. ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಿ ರೀಸನ್ ಕೊಟ್ಟಿದ್ರು. ಭರ್ತಿ 1 ತಿಂಗಳ ಬಳಿಕ ರಾಕೇಶ್ ಮೃತದೇಹವನ್ನ ಭಾರತಕ್ಕೆ ತಗೊಂಡ್ಬರಲಾಯಿತು. ಆದರೆ ನೋಡಿದ್ರೆ 22 ಕಡೆ ಹೊಲಿಗೆ ಹಾಕಿರೋ ಗುರುತುಗಳಿದಾವೆ. ಹೀಗಾಗಿ ಅನುಮಾನ ಬಂದ ಕುಟುಂಬಸ್ಥರು ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಆಮೇಲೆ ದಿಯೋರಿಯಾ DC ಆದೇಶದ ಮೇರೆಗೆ 2ನೇ ಬಾರಿ ಚೆಕ್ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ. ಈ ವೇಳೆ ದೇಹದಲ್ಲಿ ಯಾವುದೇ ಪ್ರಮುಖ ಅಂಗಗಳೇ ಇಲ್ಲದೆ ಇರುವುದು ಬಯಲಾಗಿದೆ. ಜೊತೆಗೆ ರಶೀದಿಯಲ್ಲೂ ಕೂಡ ಪತ್ನಿ ರಂಜನಾ ಹೆಸರು ಬದಲು ಅಂಜನಾ ಅಂತ ನಕಲಿ ಸೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕೆಲಸಕ್ಕೆ ನಿಯೋಜಿಸಿದ್ದ ಹಡಗಿನ ಹೆಸರಲ್ಲೂ ಕೂಡ ವ್ಯತ್ಯಾಸ ಕಂಡು ಬಂದಿದೆ. ಈ ಬಗ್ಗೆ ಭಾರತೀಯ ನಾವಿಕರ ಒಕ್ಕೂಟ ಸಮಗ್ರ ತನಿಖೆಗೆ ಆಗ್ರಹ ಮಾಡ್ತಾ ಇದೆ. ಈಗ ಜಪಾನ್ ಪ್ರಧಾನಿ ಸನೈ ತಕೈಚಿ ಭಾರತಕ್ಕೆ ಬಂದಿದ್ದಾರೆ.
ಪ್ರಧಾನಿ ಆದ್ಮೇಲೆ ತಕೈಚಿ ಭಾರತಕ್ಕೆ ಬರುತ್ತಿರೋದು ಇದೇ ಮೊದಲು. 3 ದಿನ ಇಲ್ಲೇ ಇರ್ತಾರೆ. ಪಿಎಂ ನರೇಂದ್ರ ಮೋದಿ ಅವರೊಂದಿಗೆ 16ನೇ ಇಂಡಿಯಾ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಇರಾನ್ ಸರ್ಕಾರ ಆಯತುಲ್ಲಾ ಅಲಿ ಖಾಮೆನಿ ಅಂತ್ಯಕ್ರಿಯೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರನ್ನ ಆಹ್ವಾನ ಮಾಡಿದೆ. ಕಾಂಗ್ರೆಸ್ನಿಂದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮಾಜಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್ ಅವರಿಗೆ, ಅತ್ತ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ರಿಗೆ ಇರಾನ್ ಇನ್ವಿಟೇಷನ್ ಕಳಿಸಿದೆ. ಜುಲೈ 4ರಿಂದ ಟೆಹರಾನ್ನಲ್ಲಿ ಫ್ಯೂನರಲ್ ಸ್ಟಾರ್ಟ್ ಆಗಲಿದ್ದು, ಜುಲೈ 9ನೇ ತಾರೀಕು ಅವರ ಹುಟ್ಟೂರಾದ ಮಷದ್ನಲ್ಲಿ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಇನ್ನು ಪಿಎಂ ಮೋದಿಗೂ ಕೂಡ ಇನ್ವಿಟೇಷನ್ ಬಂದಿತ್ತು. ನಿಮಗೆಲ್ಲ ಗೊತ್ತಿರಬಹುದು, ಮಾಹಿತಿಯನ್ನು ಕೊಟ್ಟಿದ್ವಿ ಆಲ್ರೆಡಿ. ಪಿಎಂ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೋಗ್ತಾ ಇಲ್ಲ. ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರ ಮಂತ್ರಿ ಪವಿತ್ರ ಮಾರ್ಗರೀಟಾ ಮತ್ತು ಬಿಹಾರ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಟಾ ಹುಸ್ನೈನ್ ಅವರನ್ನ ಇರಾನ್ಗೆ ಕಳಿಸಲಾಗ್ತಾ ಇದೆ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಸಿಂಧು ನದಿ ನೀರು ಹಂಚಿಕೆ ವಿವಾದ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ನಾಯಕ ಬಿಲಾವಲ್ ಭುಟ್ಟೋ ಬೇಬಿ ಭುಟ್ಟೋ ಭಾರತಕ್ಕೆ ದೊಡ್ಡ ಬೆದರಿಕೆ ಹಾಕಿದ್ದಾನೆ. ಸಿಂಧು ನದಿ ನೀರು ತಡೆಯುವ ಪ್ರಯತ್ನ ಪಾಕಿಸ್ತಾನದ ಅಸ್ತಿತ್ವದ ಮೇಲಿನ ದಾಳಿ. ಒಂದು ವೇಳೆ ಭಾರತ ನೀರನ್ನು ತಡೆದ್ರೆ ಅದು ನ್ಯೂಕ್ಲಿಯರ್ ಆರ್ಮಗೆಡಾನ್ಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾನೆ. ಅಂದ್ರೆ ಇದು ಪರಮಾಣು ಯುದ್ಧದ ಸನ್ನಿವೇಶ ಸೃಷ್ಟಿಸುವ ಮಟ್ಟಕ್ಕೆ ಹೋಗುತ್ತೆ ಅಂತ ಭುಟ್ಟೋ ಬೆದರಿಕೆ ಒಡ್ಡಿರೋದು. ನೀರು ನಮಗೆ ಸರಿಯಾಗಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅಣ್ವಸ್ತ್ರ ನಾವು ತೆಗಿತೀವಿ ಅಂತ ಹೇಳಿ. ಏನು ಷೇರುಪೇಟೆ ಕಡೆಗೆ ಬಂದ್ರೆ, ಕಳೆದ 2 ಸೆಷನ್ಗಳಲ್ಲಿ ನಷ್ಟ ಅನುಭವಿಸಿದ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 443 ಪಾಯಿಂಟ್ಸ್ ಅಥವಾ 0.58% ಜಂಪ್ ಆಗಿ 76,922ಕ್ಕೆ ತಲುಪಿದೆ. ನಿಫ್ಟಿ 140 ಪಾಯಿಂಟ್ಸ್ ಅಥವಾ 0.59% ಏರಿಕೆಯಾಗಿ 24,005ಕ್ಕೆ ತಲುಪಿದೆ. ಇನ್ನು ಮಿಡ್ ಕ್ಯಾಪ್ ಇಂಡೆಕ್ಸ್ 0.22% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.46% ಏರಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ ನಲ್ಲಿ 2 ಲಕ್ಷ ರೂಪಾಯಿ ಗೇನ್ ಮಾಡಿದ್ದಾರೆ. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 476 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಭಾರತ ಮತ್ತು ಅಮೆರಿಕ ನಡುವೆ ಶೀಘ್ರದಲ್ಲಿ ವ್ಯಾಪಾರ ಒಪ್ಪಂದ ಆಗಬಹುದು ಅನ್ನೋ ನಿರೀಕ್ಷೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಕಮ್ಮಿ ಆಗ್ತಿರೋದು ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಹಾಗೆ ಕ್ರೂಡ್ ಆಯಿಲ್ ಬೆಲೆ ಕೂಡ ಇದೆ, $70-72 ಆಸುಪಾಸೆಲ್ಲ ಇದೆ. ಇದು ವಾರ್ ಟೈಮಿಗೆ ಕಂಪೇರ್ ಮಾಡಿದ್ರೆ $120-100 ಅಬೌವ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದು. ಇನ್ನು ವಿದೇಶಿ ಬಂಡವಾಳದ ಒಳಹರಿವು ಕೂಡ ಮಾರ್ಕೆಟ್ ಚೇತರಿಕೆಗೆ ಕಾರಣ ಆಗಿದೆ. ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಇನ್ನು HCL, ಟೆಕ್ ಮಹೀಂದ್ರಾ, TCS, ಟಾಟಾ ಸ್ಟೀಲ್ ಮತ್ತು ಇನ್ಫೋಸಿಸ್ ರೆಡ್ ನಲ್ಲಿದ್ವು. ಈತ ಎಟರ್ನಲ್, ಏಷ್ಯನ್ ಪೇಂಟ್ಸ್, ನೆಸ್ಲೆ, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಗ್ರೀನ್ ನಲ್ಲಿದ್ವು. ಒಟ್ಟಾರೆ ಬಿಎಸ್ಸಿ ನಲ್ಲಿ 2222 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 2059 ಸ್ಟಾಕ್ಸ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 67 ಪೈಸೆ ಇಳಿಕೆಯಾಗಿ $95.23 ಆಗಿದೆ. ಇನ್ನು ಗ್ಲೋಬಲ್ ಲೆವೆಲ್ ನಲ್ಲಿ ಎಷ್ಟೇ ರಿಸ್ಕ್ಸ್ ಇದ್ರೂ ಕೂಡ ಭಾರತದ ಆರ್ಥಿಕ ವ್ಯವಸ್ಥೆ ಸ್ಟ್ರಾಂಗ್ ಆಗೇ ಇದೆ ಅಂತ RBI ಹೇಳಿದೆ. ಮಂಗಳವಾರ ರಿಲೀಸ್ ಮಾಡಿರೋ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನಲ್ಲಿ ಈ ವಿಚಾರ ತಿಳಿಸಿದೆ. ಭಾರತದ ಎಕಾನಮಿ ಫಂಡಮೆಂಟಲ್ ಆಗಿ ಸ್ಟ್ರಾಂಗ್ ಇರೋದ್ರಿಂದ ಬ್ಯಾಂಕ್ ಹಾಗೂ ನಾನ್ ಬ್ಯಾಂಕಿಂಗ್ ಸಂಸ್ಥೆಗಳ ಬ್ಯಾಲೆನ್ಸ್ ಶೀಟ್ಸ್ ಹೆಲ್ದಿ ಆಗಿವೆ. ಹಾಗೆ ಸರ್ಕಾರದ ಪಾಲಿಸಿಗಳು ಕೂಡ ಸಪೋರ್ಟ್ ಮಾಡ್ತೇವೆ ಅಂತ RBI ಹೇಳಿದೆ. ಯುದ್ಧದ ನಂತರ ಗ್ಲೋಬಲ್ ಮಾರ್ಕೆಟ್ ಒಂದು ಲೆವೆಲ್ಗೆ ಸೆಟಲ್ ಆಗಿದೆ. ಆದರೆ ಗ್ಲೋಬಲ್ ಫಿನಾನ್ಷಿಯಲ್ ರಿಸ್ಕ್ ಪೂರ್ತಿ ಕಮ್ಮಿ ಆಗಿಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ನಿಂದ ಮತ್ತೆ ಹಣದುಬ್ಬರ ಜಾಸ್ತಿ ಆಗೋ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಕೆಲ ರಾಷ್ಟ್ರಗಳ ಸಾಲ ಜಾಸ್ತಿ ಇರೋದು ಕೂಡ ಮುಂದೆ ಸಮಸ್ಯೆ ಉಂಟು ಮಾಡಬಹುದು ಫ್ಯೂಚರ್ನಲ್ಲಿ, ನಮ್ದೆಲ್ಲ ಬೇರೆ ರಾಷ್ಟ್ರಗಳದು ಅನ್ನೋ ಥರದಲ್ಲಿ ರಿಪೋರ್ಟ್ ಕೊಟ್ಟಿದೆ. ಜೊತೆಗೆ ಬ್ಯಾಂಕಿಂಗ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಶಾಕ್ ತಡೆಯುತ್ತೆ ಅಂತ ಮಾಡಿರೋ ಮೈಕ್ರೋ ಸ್ಟ್ರೆಸ್ ಟೆಸ್ಟ್ನಲ್ಲೂ ಕೂಡ ನಮ್ಮ ಬ್ಯಾಂಕ್ಗಳು ಪಾಸ್ ಆಗಿವೆ. ಅದೇ ರೀತಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಗಳು ಅಂದರೆ NBFC ಹಾಗೂ ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಫಿನಾನ್ಷಿಯಲಿ ಸ್ಟ್ರಾಂಗ್ ಇವೆ ಅಂತ RBI ರಿಪೋರ್ಟ್ ಕೊಟ್ಟಿದೆ. ಇದು ಓವರ್ ಆಲ್ ಫಿನಾನ್ಷಿಯಲ್ ಸೆಕ್ಟರ್ಗೆ ಭಾರತದಲ್ಲಿ ಒಂದು ಪಾಸಿಟಿವ್ ರಿಪೋರ್ಟ್ ಇದು. ಇನ್ನು ಜೂನ್ ತಿಂಗಳ GST ಸಂಗ್ರಹಣೆಯಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಂಡುಬಂದಿದೆ. ಜೂನ್ನಲ್ಲಿ ಒಟ್ಟು GST ಸಂಗ್ರಹ ಬರೋಬ್ಬರಿ 1,94,812 ಕೋಟಿ ರೂಪಾಯಿ ತಲುಪಿದೆ. ಕಳೆದ ವರ್ಷದ ಜೂನ್ ತಿಂಗಳಿಗೆ ಹೋಲಿಸಿದ್ರೆ ಇದು 13.9% ಹೆಚ್ಚಾಗಿದೆ. ಈ ಬಾರಿ GST ಸಂಗ್ರಹ ಹೆಚ್ಚಾಗೋಕೆ ಆಮದು ಸುಂಕದ ಗಳಿಕೆನೇ ಪ್ರಮುಖ ಕಾರಣ ಆಗಿದೆ. ಆಮದು GST ಸಂಗ್ರಹ 34.6% ಹೆಚ್ಚಾಗಿದ್ದು 60,038 ಕೋಟಿಗೆ ತಲುಪಿದೆ. ದೇಸಿ ವಹಿವಾಟಿನ GST ಸಂಗ್ರಹ 6.5% ಹೆಚ್ಚಾಗಿ 1,34,774 ಕೋಟಿ ರೂಪಾಯಿ ಆಗಿದೆ. ಇನ್ನು ಇಂಡಿಗೋ ಏರ್ಲೈನ್ಸ್ ಬರೀ ಕ್ಯಾಬಿನ್ ಬ್ಯಾಗ್ ಮಾತ್ರ ತಗೊಂಡು ಹೋಗೋರಿಗೆ, ಕಮ್ಮಿ ಲಗೇಜ್ ಇಟ್ಕೊಂಡು ಚಿಕ್ಕ ಬ್ಯಾಗ್ ಹಾಕೊಂಡು ಹೋಗೋರಿಗೆ, ಚೆಕ್ ಇನ್ ಬ್ಯಾಗ್ ಇಲ್ಲದೆ ಇರೋರಿಗೆ, ಅಂದ್ರೆ ವಿಮಾನದ ಗೂಡ್ಸ್ ಕ್ಯಾರೇಜ್ ಅಲ್ಲಿ ಹಾಕೋ ದೊಡ್ಡ ಬ್ಯಾಗ್ ಇಲ್ಲದೆ ಕ್ಯಾಬಿನ್ ತಗೊಂಡೋಗೋ ಸಣ್ಣ ಬ್ಯಾಗ್ ಮಾತ್ರ ತಗೊಂಡು ಹೋಗೋರಿಗೆ ಕಮ್ಮಿ ರೇಟ್ ನ ಹೊಸ ಟಿಕೆಟ್ ತಗೊಂಡ್ಬಂದಿದೆ. ಇಂಡಿಗೋ ಲೈಟ್ ಅಂತ ಹೆಸರಿಟ್ಟಿದ್ದಾರೆ. 7 kg ವರೆಗಿನ ಕ್ಯಾಬಿನ್ ಬ್ಯಾಗ್ಗೆ ಇದು ಅನ್ವಯ ಆಗುತ್ತೆ. ಜುಲೈ 1ರಿಂದ ಇಂಡಿಗೋದ ವೆಬ್ಸೈಟ್ ಅಥವಾ ಆಪ್ ನಲ್ಲಿ ಟಿಕೆಟ್ ಬುಕ್ ಮಾಡಿದಾಗ ಈ ಹೊಸ ಪ್ರೈಸ್ ಕಾಣೋಕ್ ಸಿಗುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 346 ರೂಪಾಯಿ ಹೆಚ್ಚಾಗಿ 1,41,632 ರೂಪಾಯಿ ಆಗಿದೆ. 22 ಕ್ಯಾರೆಟ್ ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 320 ರೂಪಾಯಿ ಹೆಚ್ಚಾಗಿ 1,29,000
2,740 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5 ರೂಪಾಯಿ ಹೆಚ್ಚಾಗಿ 2,25,430 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೆಂಬರ್ಶಿಪ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಸ್ನೇಹಿತರೆ. ನಾವು ಆಲ್ರೆಡಿ ಮೆಂಬರ್ಸ್ಗೆ ಮಾತ್ರ ಪಬ್ಲಿಷ್ ಮಾಡಿರೋ ವಿಶೇಷ ವೀಡಿಯೋಸ್ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಮೆಂಬರ್ಶಿಪ್ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.